ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸಂಗೀತ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ಗುರುವಾರ, ಸೊ ನಾನು 11:30 ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಿಲ್ಲ, ಇವತ್ತು ಊರಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದೆ. ಈಗಷ್ಟೇ ಡಿಸೈಡ್ ಆಗಿತ್ತು ರೀಸೆಂಟಾಗಿ. ಈಗ ಒಂದು 5-10 ನಿಮಿಷದಿಂದ ಊರಿಗೆ ಹೋಗೋಣ ಬನ್ನಿ ಅಂತ ಹೇಳಿದೆ. ನನ್ನ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಇವತ್ತು. ಪಾಪು ಕೂಡ ಅಲ್ಲೇ ಇದ್ದಾನೆ ಅಲ್ವಾ, ಸೊ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸೊ ನೋಡೋಣ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ರೆಡಿ ಆಗಿದ್ದೀನಿ ಸಿಂಪಲ್ಲಾಗಿ. ಇನ್ನು ತಲೆ ಏನು ಬಾಚಿಲ್ಲ, ಸ್ವಲ್ಪ ಕೂದಲು ಹಸಿ ಇತ್ತು, ಸೊ ಹಾಗಾಗಿ ಹಾಗೆ ಬಿಟ್ಟಿದ್ದೀನಿ ಅಷ್ಟೇ. ಸೊ ಈಗ ಹೊರಡಬೇಕು. ಅವರು ಕೂಡ ಪಿರಿಯಾಪಟ್ಟಣದಲ್ಲಿ ಇದ್ದಾರೆ, ಹಸ್ಬೆಂಡು. ಸೊ ಬಂದ ತಕ್ಷಣ ಹೊರಡೋದಷ್ಟೇ. ಸೊ ಇನ್ನೇನಿಲ್ಲ, ಲಾಗ್ ಕೂಡ ಒಂದು ಲಾಗ್ ಆಗುತ್ತೆ ಅಂತ ಅಂದ್ಬಿಟ್ಟು ಲಾಗ್ನ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ. ತಿಂಡಿ ಎಲ್ಲ ಆಯಿತು, ಒಬ್ಬಳೇ ಅಲ್ವಾ, ಸೊ ಹಸ್ಬೆಂಡ್ ಕೂಡ ಊರಲ್ಲೇ ತಿಂಡಿ ಮುಗಿಸ್ಕೊ ಬಂದಿದ್ದಾರೆ. ನಾನು ಒಬ್ಬಳೇ ಇರೋದ್ರಿಂದ ದೋಸೆ ಮಾಡಿದೆ. ಸೊ ದೋಸೆ ತಿಂದಾಯಿತು. ತಿಂದು ಮನೆ ಕೆಲಸ ಎಲ್ಲ ಮುಗಿಸಿದ್ದೀನಿ. ಇವಾಗ ಏನಿದ್ರು ಅವ್ರು ಬಂದ ತಕ್ಷಣ ಹೊರಡೋದಷ್ಟೇ. ಇನ್ನೇನಿಲ್ಲ, ನೋಡೋಣ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ತೀನಿ. ನಾನು ಊರಿಗೆ ಹೋಗ್ತಿರೋ ಉದ್ದೇಶನೂ ಕೂಡ ಒಂದಿದೆ. ಸೊ ಅದು ಕೂಡ ಏನು ಅಂತ ಕೂಡ ತಿಳಿಸ್ಕೊಡ್ತೀನಿ. ಸೊ ಈಗ ಹೊರಡಬೇಕು. ಇನ್ನೊಂದು 10 ನಿಮಿಷದಲ್ಲೆಲ್ಲ ಬರ್ತಾರೆ. ಸೊ ಅಷ್ಟರೊಳಗಡೆ ತಲೆಯೆಲ್ಲ ನೀಟಾಗಿ ಬಾಚಿಕೊಂಡು ಹೊರಡಬೇಕಷ್ಟೆ. ನಾನು ನಿಮಗೆ ಆಮೇಲೆ ಸಿಗ್ತೀನಿ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್, ನಾನು ಊರಿಗೆ ಬಂದು ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತಾದ ಮೇಲೆ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದು ಎಲೆ ಹೊಂಬು ಚೆನ್ನಾಗಿ ಬರ್ತಾಯಿತ್ತು. ಇದು ನಾನು ತಂದುಕೊಟ್ಟಿದ್ದು. ಸೊ ಹಾಗಾಗಿ ಅಮ್ಮ ತೋರಿಸಿದ್ರು, ಚೆನ್ನಾಗಿ ಬರ್ತಾಯಿದೆ, ಎಲೆ ಎಲ್ಲ ಬಿಟ್ಟಿದೆ ಅಂತ ಅಂದ್ಬಿಟ್ಟು. ನಮ್ಮನೆ ಫಸ್ಟೇ ಒಂದಿತ್ತು, ಮತ್ತು ಇನ್ನೊಂದು ಕೂಡ ಹಾಕಿದ್ವಿ ಇವಾಗ. ಮತ್ತು ಇದು ಕಬ್ಬು ತುಂಬ ಬೆಳೆದು ಬಿಟ್ಟಿತ್ತು, ಮತ್ತು ತುಂಬ ಜಾಸ್ತಿ ಆಗಿರೋದ್ರಿಂದ ಅದು ಭಾರ ತಡೆಯೋಕ್ಕಾಗ್ದೇ ಬಾಗಿಬಿಟ್ಟಿದೆ ಆ ಕಡೆ. ಸೊ ಅದಾದಮೇಲೆ ಸ್ವಲ್ಪ ಹೂವಿನ ಗಿಡಗಳು ಹಾಕ್ಕೊಂಡಿದ್ದೀವಿ ಮುಂದೆ. ಮತ್ತು ಬಾಳೆಗೊನೆ ಕೂಡ ಅಷ್ಟೇ ಚೆನ್ನಾಗಿ ಬರ್ತಾಯಿತ್ತು. ಸೊ ನನ್ನ ಮಗ ಅಲ್ಲೇ ವಾಯ್ಸ್ ಕೊಟ್ಟಿದ್ದೀನಿ, ತುಂಬ ಗಲಾಟೆ ಮಾಡ್ತಾಯಿದ್ದ. ಸೊ ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇವಾಗ ಫೋನ್ ಇಟ್ಕೊಂಡು ಕ್ಯಾಮ್ರಾ ಆನ್ ಮಾಡಿದ್ರೆ ಸಾಕು, ನಾನು ಮಾತಾಡ್ತೀನಿ ಮತ್ತು ಫೋಟೋ ತೆಗಿ ಅಂತ ಹೇಳ್ತೇನೆ. ಮತ್ತು ಆವಾಗಲೇ ಹೇಳಿದೆ ಅಲ್ವಾ, ಮತ್ತೆ ಒಂದಿದೆ ಎಲೆ ಹೊಂಬು ಅಂದ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದ್ಬಿಟ್ಟು. ಇದು ಹಳೇದು ಇದೆ, ಅದು ಇವಾಗ ಹೊಸ್ದಾಗಿ ಹಾಕಿರೋದು. ಸೊ ಅದಾದಮೇಲೆ ಹೊರಟ್ವಿ ನಾವು. ಟೈಮ್ ಇವಾಗ 6:30 ಆಗಿತ್ತು ನಾವು ಹೊರಡಬೇಕಾದ್ರೆ. ಸೊ ಆಗಲೇ ಕತ್ತಲೆ ಆಗಿಬಿಟ್ಟಿತ್ತು. ನಾನು, ಹಸ್ಬೆಂಡ್ ಮತ್ತು ಪಾಪು. ಇದು ಕುಶಾಲನಗರದಲ್ಲಿರುವಂಥ ಗಣಪತಿ ದೇವಸ್ಥಾನ. ಮತ್ತು ಈಗ ರೀಸೆಂಟಾಗಿ ಕೂಡ ಅದ್ರದ್ದು ಜಾತ್ರೆ ಕೂಡ ಆಯಿತು. ಸೊ ನಾವು ಬಂದಿರೋದು ಕೂಡ ಅದಕ್ಕೋಸ್ಕರನೇ. ಎಕ್ಸಿಬಿಷನ್ ಇತ್ತು. ಸೊ ಜಾತ್ರೆಗೆ ಬರೋಕ್ಕಾಗಲಿಲ್ಲ, ಎಕ್ಸಿಬಿಷನ್ಗಾದರೂ ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ 3 ಜನನೂ ಕೂಡ. ಪಾಪುಗೆ ಕರ್ಕೊಬಂದರೆ ಇಲ್ಲಿ ತುಂಬ ಎಂಜಾಯ್ ಮಾಡ್ತಾನೆ ಅವನು. ಸೊ ಹಾಗಾಗಿ ಅವನಿಗೋಸ್ಕರ ಅಂತಲೇ ಬಂದಿದ್ದು. ಅದಾದಮೇಲೆ ವಾಯ್ಸ್ ಕೆಲವೊಂದು ಕೊಟ್ಟಿದ್ದೀನಿ, ಅಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇರೋದ್ರಿಂದ ಹಾಗೆ ಮತ್ತೆ ಅದೇ ಕಾಪಿರೈಟ್ ಬಂದುಬಿಡುತ್ತೆ ಅಂದ್ಬಿಟ್ಟು ನಾನೇ ನಿಮಗೆ ವಾಯ್ಸ್ ಕೊಡ್ತಾಯಿದ್ದೀನಿ. ಸೊ ತುಂಬ ಚೆನ್ನಾಗಿತ್ತು. ಗೇಮಿಂಗ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾವಂತೂ ಫುಲ್ ಎಂಜಾಯ್ ಮಾಡಿದ್ವಿ. ನಾನು ಕೂಡ 2 ಗೇಮ್ ಆಡಿದೆ. ಅದಾದಮೇಲೆ ಪಾಪುವನ್ನು ಕೂಡ ಆಟ ಆಡಿಸಿದ್ವಿ, ಅವನಿಗೋಸ್ಕರನೇ ಹೋಗಿದ್ದು. ಸೊ ಅದಾದಮೇಲೆ ಅಲ್ಲಿ ಸರಗಳೆಲ್ಲ ಇತ್ತು, ತುಂಬ ಚೆನ್ನಾಗಿತ್ತು. ಬಟ್ ನಾನು ಯಾವುದೂ ತೊಗೊಳಕ್ಕೆ ಹೋಗಲಿಲ್ಲ. ಸೊ ಇತ್ತಲ್ಲ, ಸೊ ಹಾಗಾಗಿ ಮತ್ತೆ ತೊಗೊಳಕ್ಕೇನು ಹೋಗಲಿಲ್ಲ. ತುಂಬ ಚೆನ್ನಾಗಿತ್ತು, ನೋಡೋಕ್ಕೂ ಕೂಡ ಖುಷಿ ಅನ್ನಿಸ್ತಾ ಇತ್ತು. ಹಾಗಾಗಿ ಎಲ್ಲವೂ ಕೂಡ ಒಂದೊಂದು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಸ್ಲಿಪ್ಪರ್ಸು, ಬ್ಯಾಗು ಎಲ್ಲವೂ ಕೂಡ ಇತ್ತು. ಕೆಲವೊಂದನ್ನು ತೊಗೊಬಂದೆ ಅಷ್ಟೇ, ಅದೇನು ವೀಡಿಯೋದಲ್ಲಿ ಏನು ತೋರಿಸಿಲ್ಲ ನಾನು. ಇದಾದಮೇಲೆ ಶೂ ಪೀಸಸ್, ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ತುಂಬ ಚೆನ್ನಾಗೂ ಕೂಡ ಇತ್ತು. ಪ್ರೈಸ್ ಬಂದು ಎಷ್ಟು ಅಂತ ಕೇಳಕ್ಕೆ ಹೋಗಲಿಲ್ಲ ನಾನು. ಅದಾದಮೇಲೆ ಇಲ್ಲಿ ಮಿರ್ಚಿ ಮತ್ತು ಗೋಬಿ ಈ ಥರ ಎಲ್ಲ ಮಾರ್ತಾಯಿದ್ರು. ಸೊ ಹಾಗಾಗಿ ಮಿರ್ಚಿ ಬಜ್ಜಿ ತೊಗೊಳ್ಳೋಣ ಅಂದ್ಕೊಂಡ್ವಿ, ಬಟ್ ಬೇಡ ಅಂತ ಅನಿಸ್ತು. ಆಮೇಲೆ ಗೋಬಿ ಟ್ರೈ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು ಗೋಬಿ ಅಂತೂ. 3 ಜನರು ಕೂಡ ಗೋಬಿ ತಗೊಂಡು ತಿಂದು ಅಲ್ಲಿಂದ ಮತ್ತೆ ಬೇರೆ ಗೇಮ್ಸ್ ಯಾವ ಥರ ಇದೆಯಾ ಅಂತ ನೋಡಿಕೊಂಡು ಒಂದು ರೌಂಡು ಮತ್ತೆ ಆಟ ಆಡಿಸಿ ಪಾಪನ. ಇದು ಅವನು ಯಾವುದು ನೋಡಿದ್ರೂ ಕೂಡ ಎಲ್ಲ ಕಡೆಗೂ ಕೂಡ ಓಡ್ತಾ ಇದ್ದ. ನಾನು ಆಟ ಆಡ್ತೀನಿ ಅಂತ ಅಂದ್ಬಿಟ್ಟು ಒಂದು 3 ಗೇಮಲ್ಲಿ ಕೂರಿಸಿದ್ವಿ. 3 ಕಡೆ ಕೂರಿಸಿ ಆಟ ಆಡಿಸಿದ್ವಿ ಅಷ್ಟೇ. ಸೊ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಬೈಕಲ್ಲಿ ಹೋಗಿದ್ದಲ್ವ ರಾತ್ರಿ, ಅಲ್ಲಿ ನಾವು ಅಲ್ಲಿಂದ ಹೊರಡಬೇಕಾದ್ರೆ 9:30 ಆಗಿಬಿಟ್ಟಿತ್ತು. ಸೊ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಹೊರಟ್ಬಿಟ್ವಿ. ಅದಾದಮೇಲೆ ನಾನು ಮತ್ತು ಅವನು ಕೂತಿದ್ದೀವಿ ಇವಾಗ.
ತುಂಬ ಖುಷಿಯಾಯಿತು. ಮಕ್ಳ ಜೊತೆ ನಮ್ದು ಎಷ್ಟೇ ಕೆಲಸ ಇದ್ದರೂ ಕೂಡ ಈ ಥರ ಟೈಮ್ ಮಾಡಿಕೊಂಡು ಎಂಜಾಯ್ ಮಾಡೋದಿದೆಯಲ್ಲ, ಮತ್ತೆ ಆ ಮೂಮೆಂಟ್ ಯಾವತ್ತಿಗೂ ಕೂಡ ಸಿಗಲ್ಲ. ಸೊ ಹಾಗಾಗಿ ಪ್ಲೀಸ್ ಮನೆಯವ್ರ ಜೊತೆನೂ ಕೂಡ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಅವಶ್ಯಕ. ಸೊ ಈ ಚಿಕ್ಕ ಚಿಕ್ಕ ಮೂಮೆಂಟ್ಸೇ ತುಂಬ ಖುಷಿ ಕೊಡೋದು ಅಂತ ಅನ್ನಿಸ್ತು. ನಾವಂತೂ ಸಿಕ್ಕಾಪಟ್ಟೆ ಖುಷಿಪಟ್ವಿ. ಅದು ಲೈಫ್ ಟೈಮ್ ಕೂಡ ಮೆಮೊರಿ ಆಗಿರುತ್ತೆ. ನೆಕ್ಸ್ಟ್ ಡೇ ಬಂದಾಗಲೂ ಕೂಡ ನಾವು ಹೋಗಿದ್ವಿ ಅನ್ನೋದಿರುತ್ತೆ. ಸೊ ಅದಾದ ಮುಗಿಸ್ಕೊಬಂದ್ಮೇಲೆ ಇಲ್ಲಿ ಟ್ರೈನಲ್ಲಿ ಕೂತಿದ್ದೀವಿ. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಅವನಂತೂ ಮುಗಿದ್ಮೇಲೆ ಯಾವುದರಿಂದನೂ ಕೂಡ ಎದ್ದು ಬರೋಕ್ಕೆ ರೆಡಿನೇ ಇರಲಿಲ್ಲ. ನಾವು ಹೋದಾಗ ಜನಗಳು ಅಷ್ಟೊಂದೇನು ಜಾಸ್ತಿ ಇರಲಿಲ್ಲ. ಅದಾದಮೇಲೆ ತುಂಬ ಜನ ಬಂದರು. 9 ಗಂಟೆ ಆದಮೇಲಂತೂ ತುಂಬ ಜನ ಇದ್ದರು. ಸೊ ನಾವಿದ್ದಾಗ ಸ್ವಲ್ಪ ಜನ ಇದ್ದರು ಅಷ್ಟೇ. ನಮಗೆ ಯಾವುದೂ ಕೂಡ ಡಿಸ್ಟರ್ಬೆನ್ಸ್ ಅನ್ನಿಸ್ಲಿಲ್ಲ. ಬೇಗ ಬೇಗ ನೀಟಾಗಿ ನೋಡಿಕೊಂಡು ಆಟ ಆಡ್ಕೊಂಡು ಬಂದ್ವಿ. ಅದಾದಮೇಲಂತೂ ಸಿಕ್ಕಾಪಟ್ಟೆ ಜನ ಇದ್ದರು. ನಾವು ಅದೇ ಅಂದ್ಕೊಂಡ್ವಿ, ಬೇಗ ಬಂದು ಒಳ್ಳೆ ಕೆಲಸನೇ ಮಾಡಿದ್ವಿ ಅಂತ ಅಂದ್ಬಿಟ್ಟು. ಸೊ ತುಂಬ ಜನ ಇದ್ದಾಗ ನೋಡೋಕ್ಕೂ ಕೂಡ ಕೊಡಲ್ಲ, ಮತ್ತು ಏನೋ ಒಂಥರ ಗಲಿಬಿಲಿ ಅನ್ನಿಸ್ತಾ ಇರುತ್ತೆ. ಸೊ ಫಸ್ಟೇ ಹೋಗಿದ್ದಲ್ವ, ತುಂಬ ಚೆನ್ನಾಗಿ ಖುಷಿ ಕೂಡ ಆಯಿತು. ನಾವಂತೂ 3 ಜನರು ಕೂಡ ಫುಲ್ ಎಂಜಾಯ್ ಮಾಡಿದ್ವಿ. ನೆಕ್ಸ್ಟ್ ಇನ್ಯಾವಾಗಾದರೂ ಸಿಕ್ಕಿದಾಗ ಡೆಫಿನೆಟ್ಲಿ ಮತ್ತೆ ಹೋಗ್ತೀವಿ ಅಂದ್ಕೊಂಡೇ ಬಂದಿರೋದು. ಆದಮೇಲೆ ಇಲ್ಲಿ ರೇಸ್ ಇತ್ತು, ಅದಕ್ಕೂ ಕೂಡ ಬಂದ್ವಿ. ಇದು ಟಿಕೆಟ್ ಫೀಸನ್ನೇ ಒಬ್ಬರಿಗೆ 100 ರೂಪಾಯಿ ಫೀಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು ರೇಸ್ ಅಂತೂ. ಅದು ಅಲ್ಲದೆ ಅಲ್ಲಿ ಹುಡುಗಿ ಕೂಡ ಗಾಡಿ ಓಡಿಸ್ತಾರೆ. ಸೊ ಅದಂತೂ ಅಲ್ಟಿಮೇಟ್ ಆಗಿತ್ತು. ಸೊ ಹೆಣ್ಮಕ್ಳು ಯಾವುದ್ರಲ್ಲೂ ಕೂಡ ಕಡಿಮೆ ಇಲ್ಲ. ಎಷ್ಟು ಚೆನ್ನಾಗಿ ಗಾಡಿ ಓಡಿಸ್ತಾರೆ, ಮತ್ತು ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡೋಕ್ಕೆ ಫುಲ್ ಮೈ ಜುಮ್ ಅನ್ನಿಸ್ತಿತ್ತು. ಸೊ ಇದು ಮೇಲೆ ನಿಂತಿದ್ದಾಗ ತೆಗೆದಿದ್ದು. ನಾವು ಅಷ್ಟು ಹೈಟಲ್ಲಿದ್ವಿ, ಫುಲ್ ಟಾಪಲ್ಲಿದ್ವಿ. ಸೊ ಹಾಗಾಗಿ ನನಗಂತೂ ಆ ಕಡೆ ಈ ಕಡೆ ನೋಡೋಕ್ಕೂ ಕೂಡ ಒಂಥರ ಭಯ ಅನ್ನಿಸ್ತಾ ಇತ್ತು. ಫ್ರೆಂಡ್ಸ್, ಇವಾಗ ರೇಸು ಶುರುವಾಗ್ತಾ ಇದೆ. ಸೊ ಬಂದಿದ್ದಾರೆ ಈಗ ಇಬ್ಬರು. ಸೊ ಈಗ ಲಾಸ್ಟ್ ಫೈನಲ್ ಆಗಿ ಬರೋರೆ ಹುಡುಗಿ. ಸೊ ಆ ಹುಡುಗಿ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ತುಂಬ ಚೆನ್ನಾಗಿ ಮಾಡಿದ್ರು. ಯಾವುದೋ ಕಡೆಯಿಂದ ಬಂದು ಇಲ್ಲಿ ಈ ಥರ ಸೆಟ್ಟನ್ನು ರೆಡಿ ಮಾಡಿಕೊಂಡು ಈ ಥರ ಮಾಡೋದಿದೆಯಲ್ಲ, ತುಂಬ ಖುಷಿ ಅನಿಸುತ್ತೆ. ಅದರಲ್ಲೂ ಒಬ್ಬ ಹುಡುಗಿ ಕೂಡ ಸಾಧನೆ ಮಾಡ್ತಿದ್ದಾಳೆ ಅಲ್ವಾ. ಸೊ ನಮಗೆ ನಿಜವಾಗ್ಲೂ ಕೂಡ ಹೆಣ್ಮಕ್ಳಿಗೆ ಹೆಮ್ಮೆ ಅನಿಸುತ್ತೆ. ನಾವು ಹೆಣ್ಮಕ್ಳು ಯಾವುದ್ರಲ್ಲಿ ಏನು ಕಡಿಮೆ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಸೊ ತುಂಬ ಖುಷಿಯಾಗುತ್ತೆ ನೋಡಿ ಯಾವ್ಯಾವ ರೀತಿ ಗಾಡಿ ಓಡಿಸಿದ್ದಾರೆ ಅನ್ನೋದು. ಆದಷ್ಟು ಟ್ರೈ ಮಾಡಿದ್ದೀನಿ ಕ್ಯಾಪ್ಚರ್ ಮಾಡ್ಕೊಳ್ಳಿಕ್ಕೆ. ವಿಡಿಯೋದ್ಕಿಂತ ಹೆಚ್ಚಾಗಿ ಅಲ್ಲಿ ಎಂಜಾಯ್ ಮಾಡೋದು ತುಂಬ ಖುಷಿ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಜಾಸ್ತಿ ವಿಡಿಯೋ ಏನು ಮಾಡ್ಕೊಳ್ಳಿಲ್ಲ. ಆದಷ್ಟು ಕೆಲವೊಂದನ್ನು ಮಾಡಿದ್ದೀನಿ, ಅದನ್ನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ನೋಡಿ ಯಾವ ರೀತಿ ಇತ್ತು ಅಂದ್ಬಿಟ್ಟು. ಮತ್ತು ನಾನು ನೆಕ್ಸ್ಟು ವಾಯ್ಸ್ ಓವರ್ ಕೊಡಲ್ಲ, ಹೇಗಿದೆಯೋ ಅದೇ ಥರನೇ ಹಾಕ್ತೀನಿ. ನೋಡಿ ಎಂಜಾಯ್ ಮಾಡಿ.
ಫ್ರೆಂಡ್ಸ್, ನೋಡಿದ್ರಿ ಅಲ್ವಾ ಹೇಗಿದೆ ಅಂತ ಅಂದ್ಬಿಟ್ಟು. ತುಂಬ ಚೆನ್ನಾಗಿತ್ತು. ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಬರಲಿಲ್ಲ ಅಂದರೆ ನಿಜವಾಗ್ಲೂ ಕೂಡ ಇದೆಲ್ಲ ಕೂಡ ಮಿಸ್ ಮಾಡ್ಕೋತಾ ಇದ್ದೆ ನಾನಂತೂ. ಸೊ ಇವಾಗ ಇದನ್ನು ಮುಗಿಸ್ಕೊಂಡು ಆ ಲೇಡಿ ಕೂಡ ಅವ್ರ ಜೊತೆ ವಿಡಿಯೋ ಮಾಡಿದ್ದೀನಿ. ಅವ್ರು ಅದರಲ್ಲಿ ಏನು ಮಾತಾಡೋಕ್ಕೇನು ಹೋಗಿಲ್ಲ. ಸೊ ಜಸ್ಟ್ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅಷ್ಟೇ. ಸೊ ಅವ್ರ ಹತ್ರ ಒಂದು ಸೆಲ್ಫಿ ತೊಗೊಂಡು ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ. ಸೊ ಅವರೇ ಇವ್ರ ಹೆಸರು ಬಂದು ಆಯಿಷಾ ಅಂತ ಅಂದ್ಬಿಟ್ಟು. ಸೊ ಅದಾದಮೇಲೆ ಹೊರಟ್ಬಿಟ್ವಿ. ಅಲ್ಲಿಂದ ಬಂದು ಬೈಲ್ಕೊಪ್ಪದಲ್ಲಿ ಕಚೋರಿ ಫೇಮಸ್ ಅಂತ ಹೇಳಿದ್ರು ನಮ್ಮ ಮನೆಯವರು. ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಟೇಸ್ಟ್ ಮಾಡು ಅಂತ. ಸೊ ಅದನ್ನು ಕೂಡ ತಿಂದ್ಕೊಂಡು ಮನೆಗೆ ಹೊರಟ್ವಿ. ಸೊ ಈ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ಮತ್ತೆ ನಿಮಗೆ ಹೊಸ ಲಾಗ್ನೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬೈ ಬೈ, ಸಿ.